ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇದು ದಾವಣಗೆರೆ ಮಹಾನಗರ ಪಾಲಿಕೆಯ 2ನೇ ವಾರ್ಡ್ ಮುಸ್ತಾಫನಗರ ಶಿವನಗರಕ್ಕೆ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಒಂದು ರಸ್ತೆ. 3 ವರ್ಷದ ಹಿಂದೆಯೇ ಜಲಸಿರಿ ಯೋಜನೆಯವರು ಈ ಭೂಮಿ ಅಗೆದು ಇಲ್ಲಿ ಈ ನಲ್ಲಿಗಳನ್ನೆಲ್ಲ ಹಾಕಿರ್ತಾರೆ. ಆದರೆ ಗುಂಡಿ ಮುಚ್ಚಿರೋದೇ ಇಲ್ಲ. ಈ ಮನೆ ಬಾಗಿಲು ಈ ಥರ ಗುಂಡಿ ಇರೋದ್ರಿಂದ ಇಲ್ಲಿನ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ಆ ಮನೆಯವರೇ ಎಲ್ಲ ಗುಂಡಿ ಮುಚ್ಕೊಂಡಿರ್ತಾರೆ. ಈಗ ಮತ್ತೆ ಆ ಗುಂಡಿ ತೆಗೆದು ನಾವು ಕಾಂಕ್ರೀಟ್ ಹಾಕ್ತೀವಿ ಅಂತ ಬಂದಿದ್ದಾರೆ. ಇದು ಇಲ್ಲಿನ ಸಮಸ್ಯೆ. ಜನರ ಅಭಿಪ್ರಾಯ ಏನಂದರೆ 3 ವರ್ಷದ ಮುಂಚೆನೇ ನೀವು ಇಲ್ಲಿ ಕಾಂಕ್ರೀಟ್ ಹಾಕಬೇಕಾಗಿತ್ತು, ನಾವೆಲ್ಲ ಹಾಕ್ಕೊಂಡಿದ್ದೀವಿ, ಈಗ ಬಂದಿದ್ದೀರಲ್ಲ, ಡ್ರೈನೇಜ್ ನೀರೆಲ್ಲ ನಲ್ಲಿ ನೀರಿನ ಜೊತೆ ಸೇರಿ ಕುಡಿಯೋಂಥ ಪರಿಸ್ಥಿತಿ ಬಂದಿದೆ ಅಂತ ಸಮಸ್ಯೆ. ಏನು ಸಮಸ್ಯೆ ನಿಮ್ಮದು ಸರ್? ಇಲ್ಲಿ 3.5 ವರ್ಷ ಆಯ್ತಿದ್ದು ಜಲಸಿರಿ ಕೆಲಸ ಮಾಡಿ. 3.5 ವರ್ಷ ಮುಂಚೆ ಪೈಪ್ ಹಾಕಿ ಹೋದ್ರು. ಅವಾಗ ಜನ ಇದೆಲ್ಲ ಯಾರು ಮುಚ್ಚಿದ್ದಿಲ್ಲ. ಇದು ಜನನೇ ಮುಚ್ಚಿಬಿಟ್ಟು ಕಾಂಕ್ರೀಟ್ ಹಾಕೊಂಡು ಅವ್ರ ಮನೆ ಹತ್ರ ಚಿಕ್ಕ ಮಕ್ಕಳಿದ್ದಾರೆ. ಪ್ರತಿ ಮನೆಯಲ್ಲೂ ಚಿಕ್ಕ ಮಕ್ಕಳು ಇದಾವೆ. ಸಂಧಿ ಅಂತ ದೊಡ್ಡದಲ್ಲ. ಅವರು 1 ಇಂಚು 1.5 ಇಂಚು ಕಾಂಕ್ರೀಟ್ ಹಾಕೊಂಡಿದ್ರು. ಇವಾಗ ಏನಾಗಿದೆ, ಇವಾಗ ಮತ್ತೆ ಬಂದು ಅಗಿತಾ ಇದ್ದಾರೆ. 1 ಇಂಚ್ 2 ಇಂಚ್ ಇಲ್ಲ, ನಾವು ರೋಡ್ ಲೆವೆಲ್ಗೆ ಹಾಕ್ತೀವಿ 6 ಇಂಚು ರೋಡ್ ಅಂತ ಹೇಳ್ಬಿಟ್ಟು. ಇಷ್ಟು ವರ್ಷ 3.5 ವರ್ಷ ಎಲ್ಲ ಹೋಗಿದ್ರು ಇವರು. ಇವಾಗ ಮಾಡ್ಕೊಂಡಿದ್ದೀವಲ್ಲ, ಮಾಡಿದರೆ ನೀರು ಬಂದ ಮೇಲೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಆದ್ರೂ ಇವಾಗೆಲ್ಲ ಈ ಅಗ್ದಿರೋದ್ರಿಂದ ಎಲ್ಲ ನೀರೆಲ್ಲ ನೋಡಿ, ನೀರೆಲ್ಲ ಈ ಡ್ರೈನೇಜ್ ನೀರೆಲ್ಲ ಮನೆ ಕಾಂಪೌಂಡಿಗೆಲ್ಲ ಹೋಗ್ತಾ ಇದ್ದಾವೆ. ಪ್ರತಿ ಮನೆಯಲ್ಲೂ ಅದೇ ಕಥೆನೇ ಮಾಡ್ತಾ ಇದ್ದಾರೆ ಇವರು. ಒಂದು ಕೆಲಸ ಫಿನಿಶ್ ಮಾಡಿದ್ಮೇಲೆ ನೆಕ್ಸ್ಟ್ ಬೇರೆ ಕೆಲಸ ತಗೋಬೇಕು. ನಿಮ್ಮ ಹೆಸರು? ನನ್ನ ಹೆಸರು ದಾದಾಪೀರ್ KN ದೊಡ್ಡ ಮನೆ. ಇವಾಗ ನಾವು ಪ್ರತಿ ಸರಿನೂ ಕೇಳಿದರೆ ಉಡಾಫಿ ಉತ್ತರ ಕೊಡ್ತಾರೆ, ಆಫೀಸಿಗೆ ಬನ್ನಿ, ಅಲ್ಲಿಗೆ ಬನ್ನಿ ಅಂದರೆ ಇವರು ಸರ್ಕಾರಿ ನೌಕರಿ ಬಂತು ಅಂದರೆ ಇವರು ರಾಜರು ಇಲ್ಲಿ ಇರೋ ನಾಗರಿಕರೆಲ್ಲ ಗುಲಾಮ್ರ. ಕೇಳಿದರೆ ಸ್ಪಂದಿಸ್ತಾ ಇಲ್ಲ. ಯಾವುದೇ ಮಾತಿಗೂ 3 ದಿವಸದಿಂದ ನಾನು ಕಾಲ್ ಮಾಡ್ತಾ ಇದ್ದೇನೆ ಅವರಿಗೆ. ಯಾವುದೇ ಥರದ್ದು ರೆಸ್ಪಾನ್ಸಿಬಲ್ ಇಲ್ಲ ಅವ್ರ ಹತ್ರ. ಉಡಾಫಿ ಉತ್ತರ ಕೊಟ್ಟು ಕಳಿಸ್ತಾ ಇದ್ದಾರೆ, ಫೋನ್ ಇಡ್ತಾ ಇದ್ದಾರೆ. ಫೋನ್ ಮಾಡಿದ್ರು 50 ಸರಿ ಫೋನ್ ಮಾಡಿದರೆ 1 ಸರಿ ತೆಗೆದು ಉಡಾಫಿ ಉತ್ತರ ಯಾರೋ ಬರ್ತಾರೆ, ಅವ್ರು ಬರ್ತಾರೆ, ಅವರೇ ನೋಡ್ಕೊಳ್ಳಿ. ಮತ್ತು ಇವರು ಏನಕ್ಕೆ ನಮಗೆ ಇವಾಗ ಇಂಜಿನಿಯರ್ಗಳು ಅಂತ ಹೇಳ್ಬಿಟ್ಟು ಏನಕ್ಕೆ ಬೇಕು?